ರಾಷ್ಟ್ರೋತ್ಥಾನ ಯೋಗ ತರಗತಿಗಳ ಉದ್ದೇಶ ಕೇವಲ ದೈಹಿಕ ವ್ಯಾಯಾಮವಲ್ಲ. ದೈಹಿಕ ಆರೋಗ್ಯದ ಜೊತೆಗೆ ಯೋಗಾಭ್ಯಾಸಿಗಳಲ್ಲಿ ಮಾನವೀಯ ಮೌಲ್ಯಗಳನ್ನು, ದೇಶಭಕ್ತಿಯನ್ನು, ನಮ್ಮ ಸಂಸ್ಕೃತಿ, ಪರಂಪರೆ, ಇತಿಹಾಸದ ಬಗ್ಗೆ ಸ್ವಾಭಿಮಾನವನ್ನು ಬೆಳೆಸುವುದು ಸಹ ರಾಷ್ಟ್ರೋತ್ಥಾನ ಯೋಗ ಕೇಂದ್ರಗಳ ಪ್ರಮುಖ ಧ್ಯೇಯ. ಇದಕ್ಕಾಗಿ ಹಲವು ಪೂರಕ ಚಟುವಟಿಕೆಗಳನ್ನು ಸಂಸ್ಥೆಯು ಹಮ್ಮಿಕೊಳ್ಳುತ್ತದೆ. ಭಾರತ್ ಮಾತಾ ಪೂಜನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ನಾವು. ಅಂದು ವಿಶೇಷವಾಗಿ ಭಾರತ್ ಮಾತೆಗೆ ಅಲಂಕಾರ ಇರುತ್ತೆ. ಭಾರತ್ ಮಾತೆಯ ಕುರಿತಾಗಿ ಒಬ್ಬರು ಹಿರಿಯರು ಬಂದು ಮಾತನಾಡ್ತಾರೆ. ತದನಂತರ ಭಾರತ ದೇಶಕ್ಕೆ ಸಂಬಂಧಪಟ್ಟ, ಭಾರತೀಯ ಸಂಸ್ಕೃತಿಗೆ ಸಂಬಂಧಪಟ್ಟ ನೃತ್ಯ, ದೇಶಭಕ್ತಿ ಗೀತೆಗಳನ್ನು ಅಭ್ಯಾಸಿಗಳ ಮೂಲಕನೇ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸ್ತೀವಿ. ಇದು ದೇಶಾಭಿಮಾನ ಮೂಡಿಸುವ ದೃಷ್ಟಿಯಿಂದ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಹಲವಾರು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತೀವಿ. ನಾವು ಅದರಲ್ಲಿ ಮುಖ್ಯವಾಗಿ ರಥಸಪ್ತಮಿ ಉತ್ಸವ ಇರ್ಬೋದು, ಅಥವಾ ಗೋಪೂಜಾ ಉತ್ಸವ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ನಾವು ಗೋವುಗಳನ್ನು ಪಟ್ಟಣದಲ್ಲಂತೂ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಯೋಗಾಭ್ಯಾಸಿಗಳ ಅಥವಾ ಸಮಾಜದಲ್ಲಿರುವ ಇತರರಿಗೆ ಹಲವಾರು ಮಂದಿಗೆ ಅಪೇಕ್ಷೆ ಇರುತ್ತೆ, ನಾವು ಗೋಪೂಜೆ ಮಾಡಬೇಕು ಅಂತೇಳಿ. ಅದಕ್ಕೆ ಅವಕಾಶಗಳು ದೊರೆಯೋದಿಲ್ಲ. ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಿ ರಾಷ್ಟ್ರೋತ್ಥಾನ ಯೋಗದಲ್ಲಿ ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಕೇಂದ್ರದಲ್ಲಿ ನಾವು ನಮ್ಮ ಯೋಗಾಭ್ಯಾಸಿಗಳನ್ನು, ಅವರು ಮತ್ತು ಅವರ ಪರಿಚಯದವರಿಗೆ ಈ ಮಾಹಿತಿಯನ್ನು ನೀಡ್ತೀವಿ. ಯಾವುದೋ ಒಂದು ದಿವಸ, ನಿರ್ದಿಷ್ಟ ದಿನದಂದು, ಮುಖ್ಯವಾಗಿ ಸಂಕ್ರಾಂತಿಯ ಆಸುಪಾಸಿನಂದು ನಾವು ಗೋಪೂಜೆಯನ್ನು ಮಾಡ್ತಾ ಇದ್ದೀವಿ. ನಿಮಗೆ ಗೋಪೂಜೆ ಮಾಡಲಿಕ್ಕೆ ಆಸಕ್ತಿ ಇದ್ದರೆ ಅಥವಾ ಗೋಪೂಜೆ ಮಾಡಬೇಕಂತಿದ್ರೆ ದಯವಿಟ್ಟು ನೀವು ಬನ್ನಿ. ಇದರ ಪರಿಣಾಮ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದರಿಂದ ಸಮಾಜದಲ್ಲಿ ತುಂಬ ಬದಲಾವಣೆ ಆಗಿದೆ. ಅವರಿಗೆ ಗೋವಿನ ಮಹತ್ವ ಅರಿವಾಗಿದೆ. ಗೋವು ಯಾಕೆ ಅವಶ್ಯಕ, ನಮ್ಮ ಸಂಸ್ಕೃತಿಯ ಪ್ರತಿರೂಪ ಗೋವು ಅನ್ನುವ ಭಾವನೆ ಯೋಗಾಭ್ಯಾಸಿಗಳು ಮತ್ತು ಅವರ ಪರಿವಾರ ಸದಸ್ಯರು ಮತ್ತು ಸಮಾಜದಲ್ಲಿರುವ ಅನೇಕರಿಗೆ ಹೋಗಿದಂತೆ ಹೇಳಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಅದೇ ರೀತಿ ಸಮಾಜವನ್ನು ಒಟ್ಟುಗೂಡಿಸುವ ಕುಟುಂಬ ಮಿಲನ ಕಾರ್ಯಕ್ರಮ ಮತ್ತು ಸಹಲ್ ಪ್ರವಾಸಗಳು ಇದು ತುಂಬ ಸಹಾಯ ಆಗಿದೆ. ಇದು ಹೇಗೆ ಸಹಾಯ ಆಗಿದೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಕುಟುಂಬ ಮಿಲನ ಕಾರ್ಯಕ್ರಮವನ್ನು ತಗೊಳ್ಳೋಣ. ಆ ಕುಟುಂಬ ಮಿಲನ ಕಾರ್ಯಕ್ರಮಕ್ಕೆ ಒಂದು ಟ್ಯಾಗ್ಲೈನ್ ಕೊಡ್ತೀವಿ ನಾವು. ಈ ಕುಟುಂಬ ಮಿಲನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಅಭ್ಯಾಸಿಗಳು ನಮ್ಮ ದೇಶಕ್ಕೆ, ನಮ್ಮ ಧರ್ಮಕ್ಕೆ, ನಮ್ಮ ಸಂಸ್ಕೃತಿಗೆ, ಕುಟುಂಬ ವ್ಯವಸ್ಥೆಗೆ, ಮೌಲ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳುಳ್ಳ ನೃತ್ಯಗಳು ಇರ್ಬೋದು, ಗೀತೆಗಳು ಇರ್ಬೋದು, ಭಾಷಣ ಇರ್ಬೋದು, ಇದನ್ನು ನೀವು ಅಲ್ಲಿ ಪ್ರದರ್ಶಿಸಬೇಕಂತ ಹೇಳ್ತೀವಿ. ಇದು ಎಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ, ಕಾರ್ಯಕ್ರಮ ಮುಗಿದ ನಂತರ ಸುಮಾರು 1-2 ತಿಂಗಳ ನಂತರ ಅವರು ಅದನ್ನೇ ಮಾತಾಡ್ತಾರೆ ತರಗತಿಯಲ್ಲಿ ಬಂದು. ರಕ್ಷಾಬಂಧನವನ್ನು ಪ್ರತಿ ವರ್ಷ ಹಮ್ಮಿಕೊಳ್ತೀವಿ. ನಾವೆಲ್ಲರೂ ಕೂಡ ಒಂದು ಅನ್ನುವ ಭಾವನೆ ಅಭ್ಯಾಸಿಗಳಲ್ಲಿ ಮೂಡಬೇಕು ಅನ್ನುವ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ತುಂಬ ಮಹತ್ವದ ಸ್ಥಾನ ಇದೆ. ಅಭ್ಯಾಸಿಗಳು ಮತ್ತು ಅವರ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಗುರುಪೂಜಾ ಉತ್ಸವವನ್ನು ಆಚರಿಸ್ತಾರೆ. ಅದಕ್ಕೆ ನಾವು ಪತಂಜಲಿ ನಮನ ಕಾರ್ಯಕ್ರಮ ಅಂತ ಹೇಳಿ ಹೆಸರನ್ನು ಕೊಟ್ಟಿದ್ವಿ. ಮತ್ತು ಯೋಗಾಭ್ಯಾಸಿಗಳಲ್ಲಿ ಸೇವಾಭಾವ ಮೂಡಿಸಬೇಕು, ಸಂವೇದನಾಶೀಲತೆಯನ್ನು ಮೂಡಿಸಬೇಕು, ಬೇರೆಯವರ ಕಷ್ಟಕ್ಕೆ ಅವರು ಪ್ರತಿಸ್ಪಂದಿಸಬೇಕು ಅನ್ನೋ ಮನೋಭೂಮಿಕೆಯಿಂದ ನಾವು ಯೋಗಾಭ್ಯಾಸಿಗಳನ್ನು ರಾಷ್ಟ್ರೋತ್ಥಾನ ಪರಿಷತ್ ನಡೆಸುವ ವಿವಿಧ ಪ್ರಕಲ್ಪಗಳನ್ನು ಪರಿಚಯ ಮಾಡಿಸ್ತೀವಿ ಅವರಿಗೆ. ಉದಾಹರಣೆಗೆ ಥೆಲೇಸೀಮಿಯಾ ಡೇ ಕೇರ್ ಸೆಂಟರ್ ಏನು ರಾಷ್ಟ್ರೋತ್ಥಾನ ಪರಿಷತ್ ನಡೆಸ್ತಾ ಇದೆ, ಅಲ್ಲಿ ನಮ್ಮ ಯೋಗಾಭ್ಯಾಸಿಗಳನ್ನು ಕರ್ಕೊಂಡು ಹೋಗ್ತೀವಿ ನಾವು. ಅಲ್ಲಿ ಅವರು ಏನು ಬ್ಲಡ್ ಟ್ರಾನ್ಸ್ಫ್ಯೂಷನ್ ನಡೀತಾ ಇದೆ ಅದನ್ನು ಕಣ್ಣಾರೆ ನೋಡ್ತಾರೆ. ಅವ್ರಿಗೆ ಅದರಿಂದ ಅವ್ರು ತುಂಬ ಪ್ರಭಾವಿತರಾಗಿದ್ದಾರೆ. ತುಂಬ ಸರ್ತಿ ಅವ್ರು ಬಂದು ಹೇಳಿದ್ದಾರೆ, ಈ ರೀತಿಯ ಕೆಲಸವನ್ನು ರಾಷ್ಟ್ರೋತ್ಥಾನ ಪರಿಷತ್ ಮಾಡ್ತೇಳಿ ನಾವು ಕನಸಲ್ಲಿ ಸಹ ಅಂದ್ಕೊಂಡಿರಲಿಲ್ಲ ಸರ್. ನಮಗೆ ಒಂದು ಧನ್ಯತಾ ಭಾವ ಇದೆ. ನಾವು ಕೊಟ್ಟಂಥ ಶುಲ್ಕ ಎಲ್ಲಿಗೆ ಹೋಗುತ್ತೆ, ಇಂಥ ಸಂಸ್ಥೆಗಳಲ್ಲಿ ನಾವು ಯೋಗಾಭ್ಯಾಸ ಮಾಡ್ತಾ ಇದ್ದೀವಲ್ಲ ಅಂತೇಳಿ ಅವರು ಹೇಳಿದ್ದು ಕೂಡ ನಮಗೆ ಇದೆ. ಈ ಎಲ್ಲ ಚಟುವಟಿಕೆಗಳನ್ನು ನಾವು ಯಾಕೆ ಹಮ್ಮಿಕೊಳ್ತಾ ಇದ್ದೀವಿ ಅಂತ ಹೇಳಿದರೆ, ದೈಹಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸ್ತರದಲ್ಲಿ ವ್ಯಕ್ತಿ ಸ್ವಸ್ಥನಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ರಾಷ್ಟ್ರೋತ್ಥಾನ ಯೋಗ ವಿಭಾಗವು ಎಲ್ಲ ಚಟುವಟಿಕೆಗಳನ್ನು ಯೋಗ ತರಗತಿಗೆ ಹೊರತುಪಡಿಸಿ ನಾವು ನಡೆಸ್ತಾ ಇದ್ದೀವಿ. ರಾಷ್ಟ್ರೀಯತೆಯ ಕಲ್ಪನೆಯನ್ನು ಮನದಲ್ಲಿಟ್ಟುಕೊಂಡೇ ಜನರು ರಾಷ್ಟ್ರೋತ್ಥಾನ ಯೋಗ ಕೇಂದ್ರಗಳಿಗೆ ಪ್ರವೇಶ ಪಡೆಯುವುದು ಹಾಗೂ ಸಂಸ್ಥೆಯ ಆಶಯಕ್ಕೆ ತಮ್ಮನ್ನು ಜೋಡಿಸಿಕೊಳ್ಳುತ್ತಿರುವುದು ಒಂದು ವಿಶೇಷ.